ಬೆಂಗಳೂರಿನ ಶಾಲೆಗಳಿಗೆ ಬಾಂಬ್ ಬೆದರಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆಯೂ ಕೂಡ ಬಾಂಬ್ ಬೆದರಿಕೆ ಬಂದಿತ್ತು. ಅನೇಕ ಈ ರೀತಿಯ ಬೆದರಿಕೆ ಮೇಲೆ ಬಂದಿದ್ದು ಕೂಡ ಅದನ್ನು ನೋಡಿದ್ದೇವೆ, ಅದನ್ನು ಕೂಡ ಸ್ಮರಿಸುತ್ತೇವೆ. ಸೊ ನಾವು ಮೊದಲು ವೆರಿಫೈ ಮಾಡ್ತೇವೆ, ಅದಾದ ನಂತರ ತನಿಖೆ ಆಗತ್ತೆ ಅಂತ. ಸೊ ಬೆಂಗಳೂರಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಈ ರೀತಿಯಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆಯೂ ಕೂಡ ಬೆಂಗಳೂರಿನಲ್ಲಿ ಮತ್ತು ರಾಜ್ಯದ ಅನೇಕ ಕಡೆ ಬಾಂಬ್ ಇಟ್ಟಿದ್ದೇವೆ ಅಂತ ಹೇಳಿ ಕರೆಗಳು ಬಂದಿದ್ದು, ಮೇಲ್ ಬಂದಿದ್ದನ್ನು ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೇನೆ. ಅದೇ ರೀತಿ ಈಗಲೂ ಕೂಡ ಬಂದಿರತಕ್ಕಂಥದ್ದನ್ನು ನಾವು ವೆರಿಫೈ ಮಾಡ್ತೇವೆ. ಎಲ್ಲ ಶಾಲೆಗಳು ಯಾವುದಕ್ಕೆ ಶಾಲೆಗಳಿಗೆ ಕರೆ ಬಂದಿದೆ, ಮೇಲ್ ಬಂದಿದೆ, ಅದನ್ನೆಲ್ಲ ವೆರಿಫೈ ಮಾಡ್ತೀವಿ. ಯಾವುದನ್ನು ನಾವು ಲಘುವಾಗಿ ತಗೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕೆಂದರೆ ಯಾವ ಶಾಲೆಯಲ್ಲಿ ನಿಜವಾಗೂ ಅಂಥ ಘಟನೆ ನಡೆದಿದೆ ಅನ್ನೋದು ಗೊತ್ತಿರೋದಿಲ್ಲ. ಹಾಗಾಗಿ ಎಲ್ಲವನ್ನೂ ವೆರಿಫೈ ಮಾಡ್ತಾರೆ. ತಪಾಸಣೆ ಆಗ್ತಿದೆಯಾ ಸರ್? ಶುರು ಮಾಡ್ತಾರೆ. ಇಲ್ಲ, ಈಗ ವೆರಿಫೈ ಮಾಡೋಕ್ಕೆ ಚಾಲೂ ಮಾಡಿದ್ದಾರೆ.